ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಕಲಿಯುವ ವಿಡಿಯೋ ಸೀರೀಸ್ನ 23ನೇ ಹಾಗೂ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಇಂಟ್ರಾಡೇ ಟ್ರೇಡಿಂಗ್ ಅನ್ನು ಕಲಿಯುವ 5ನೇ ವಿಡಿಯೋಗೆ ಸ್ವಾಗತ. ನಾನು ಯಾವಾಗಲೂ ಹೇಳುವ ಹಾಗೆ ಈ ಒಂದು ಕಂಪ್ಲೀಟ್ ವಿಡಿಯೋ ಸೀರೀಸನ್ನೊಂದು ಪ್ಲೇಲಿಸ್ಟ್ ಮಾಡಿ ಇಲ್ಲಿ ಐ ಬಟನಲ್ಲಿ ಕೊಟ್ಟಿರ್ತೇನೆ. ನೀವು ಪ್ರತಿಯೊಂದು ವಿಡಿಯೋಗಳನ್ನು 1 by 1 ಆಗಿ ನೋಡೋದ್ರಿಂದ ಎಲ್ಲ ವಿಡಿಯೋಗಳು ನಿಮಗೆ ಅರ್ಥ ಆಗ್ತದೆ ಹಾಗೂ ನಿಮಗೆ ಒಂದು ಇಂಟೆಲಿಜೆಂಟ್ ಇನ್ವೆಸ್ಟರ್ಸ್ ಆಗ್ಬೋದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ವಾಲ್ಯೂಮ್ ಅನಾಲಿಸಿಸ್ ಅನ್ನು ಕಲಿಯಲಿಕ್ಕಿದ್ದೇವೆ. ವಾಲ್ಯೂಮ್ನ ಬಗ್ಗೆ ನಿಮ್ಮಲ್ಲಿ ಹಲವರಿಗೆ ಗೊತ್ತಿರ್ತದೆ. ವಾಲ್ಯೂಮ್ ತುಂಬ ಸಿಂಪಲ್. ವಾಲ್ಯೂಮ್ನ ಬಗ್ಗೆ ನಾವು ಕಲಿಯುವಂಥದ್ದು ತುಂಬ ಸಿಂಪಲ್. ಆದ್ದರಿಂದಲೇ ನಿಮ್ಮಲ್ಲಿ ಹಲವರು ಇದು ಸಿಂಪಲ್ ಆದ ಕಾರಣ ಇದನ್ನು ನೆಗ್ಲೆಕ್ಟ್ ಮಾಡುವಂಥದ್ದು ಹೆಚ್ಚು. ಆದರೆ ಈ ವಾಲ್ಯೂಮ್ ನಮಗೆ ಒಂದು ಇಂಟ್ರಾಡೇ ಟ್ರೇಡಿಂಗ್ ಅಥವಾ ಒಂದು ಟ್ರೇಡಿಂಗ್ ಮಾಡುವಾಗ ನಮಗೆ ಒಂದು ಒಳ್ಳೆಯ ಡಿಸಿಷನ್ ಮೇಕಿಂಗ್ ಮಾಡಲು ನಮಗೆ ಈ ವಾಲ್ಯೂಮ್ ನಮಗೆ ಹೆಲ್ಪ್ ಮಾಡ್ತದೆ. ಆದ್ದರಿಂದ ನಾವು ಇದನ್ನೆಲ್ಲ ಕಲಿಬೇಕಾದದ್ದು ಇಂಪಾರ್ಟೆಂಟ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋ ಮೊದಲು ವಾಲ್ಯೂಮ್ ಅಂದರೆ ಏನು ಎಂಬುದನ್ನು ನಾನೊಂದು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ವಾಲ್ಯೂಮ್ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಒಂದು ಸ್ಟಾಕ್ನಲ್ಲಿ ನಡೆಯುವ ಟ್ರಾನ್ಸಾಕ್ಷನ್ಗಳ ಒಂದು ನಂಬರ್ ಅಂತ ಹೇಳ್ಬೋದು. ಉದಾಹರಣೆಗೆ ಇವತ್ತೊಂದು ಟಾಟಾ ಮೋಟರ್ಸ್ನ ಶೇರನ್ನು ತಗೊಂಡ್ರೆ ಇವತ್ತು ಒಬ್ಬ ಬಂದು 1000 ಶೇರ್ಗಳನ್ನು ಮಾರ್ತಾನೆ. ಬೇರೆ ಯಾರು ಅಲ್ಲಿ ಮಾರಲಿಕ್ಕೆ ಬರೋದಿಲ್ಲ. ಈ ಒಂದು 1000 ಶೇರ್ಗಳನ್ನು ಬೈ ಮಾಡಲು ಒಬ್ಬ ಬಂದು 200 ಶೇರ್ಗಳನ್ನು ಬೈ ಮಾಡ್ತಾನೆ, ಇನ್ನೊಬ್ಬ 300 ಬೈ ಮಾಡ್ತಾನೆ, ಇನ್ನೊಬ್ಬ 500 ಶೇರ್ಗಳನ್ನು ಬೈ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಈ ಒಂದು ದಿನ ಬೇರೆ ಯಾವುದೇ ಟ್ರಾನ್ಸಾಕ್ಷನ್ ನಡೀಲಿಲ್ಲ ಅಂದರೆ ಈ ಒಂದು ದಿನದಲ್ಲಿ ಟೋಟಲ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ 1000 ಅಂತ ಹೇಳ್ಬೋದು. ಇದೇ ಒಂದು ಈ ದಿನದ ವಾಲ್ಯೂಮ್ ಅಂತಲೂ ನಮಗೆ ಹೇಳ್ಬೋದು. ಇಲ್ಲಿ ನಾವು ಯೂಸ್ ಮಾಡುವ ಟೈಮ್ ಫ್ರೇಮ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಅಂದರೆ ನಾವೀಗ ಹೇಳಿದ್ದು ಒಂದು ದಿನದ ಟೈಮ್ ಫ್ರೇಮ್ ಆಗಿದೆ. ಒಂದು ಗಂಟೆಯಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ನಡೆದಿದೆ ಅಂತ ನೋಡಿದರೆ ನಮಗೆ ಆ ಒಂದು ಗಂಟೆ ವಾಲ್ಯೂಮ್ ಸಿಗ್ತದೆ. ಹಾಗೂ ಒಂದು 5 ಮಿನಿಟ್ಸನ್ನು ತಗೊಂಡ್ರೆ ಆ 5 ಮಿನಿಟ್ಸಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ನಡೆದಿದೆ ಅಂತ ನೋಡಿದರೆ ನಮಗೆ ಆ ಒಂದು 5 ಮಿನಿಟ್ಸಿನ ವಾಲ್ಯೂಮು ಸಿಗ್ತದೆ. ಹಾಗಾದರೆ ನಿಮಗೆ ವಾಲ್ಯೂಮ್ ಅಂದರೆ ಏನು ಅಂತ ಗೊತ್ತಾಗಿರ್ಬೋದು. ಟೋಟಲ್ ಆಗಿ ಟ್ರಾನ್ಸಾಕ್ಷನ್ ನಡೆದ ಶೇರ್ಗಳ ನಂಬರನ್ನು ನಾವು ವಾಲ್ಯೂಮ್ ಅಂತ ಹೇಳ್ಬೋದು. ಹಾಗಾದರೆ ಈ ವಾಲ್ಯೂಮ್ ನಮಗೆ ಒಂದು ಟ್ರೇಡಿಂಗ್ ಮಾಡುವಾಗ ಹೇಗೆ ನಮಗೆ ಹೆಲ್ಪ್ ಮಾಡ್ತದೆ, ಈ ವಾಲ್ಯೂಮನ್ನು ನೋಡಿಕೊಂಡು ನಮಗೆ ಹೇಗೆ ಟ್ರೇಡ್ ಮಾಡ್ಬೋದು, ಒಂದು ಟ್ರೇಡ್ ಮಾಡುವಾಗ ಈ ವಾಲ್ಯೂಮ್ ನಮಗೆ ಹೇಗೆ ಡಿಸಿಷನ್ ಮೇಕಿಂಗ್ಗೆ ನಮಗೆ ಹೆಲ್ಪ್ ಮಾಡ್ತದೆ ಎಂಬುದನ್ನು ನೋಡುವ. ಈ ವಿಡಿಯೋದೊಳಗೆ ಹೋಗುವ. ನನ್ನ ಹೆಸರು ಜಿಜೋ ಜೋಸೆಫ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರಿಗೂ ಈ ವಾಲ್ಯೂಮ್ ಬಗ್ಗೆ ಸಿಂಪಲ್ ಆಗಿ ಕಲಿಯುವ ಈ ಒಂದು ಪ್ರೆಸೆಂಟೇಷನ್ಗೆ ಸ್ವಾಗತ. ಮೊದಲನೇದಾಗಿ ನಾವು ವಾಲ್ಯೂಮ್ನ ಡೆಫಿನೇಷನ್ ಅನ್ನು ನೋಡುವ. ವಾಲ್ಯೂಮ್ ಇಂಡಿಕೇಟ್ಸ್ ಹೌ ಮೆನಿ ಶೇರ್ಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್ ಓವರ್ ಅ ಗಿವನ್ ಪೀರಿಯಡ್ ಆಫ್ ಟೈಮ್ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಒಂದು ಶೇರ್ನಲ್ಲಿ ನಡೆಯುವ ಬೈ ಮತ್ತು ಸೆಲ್ಗಳ ಟೋಟಲ್ ನಂಬರಿಗೆ ನಾವು ವಾಲ್ಯೂಮ್ ಅಂತ ಕರಿತೇವೆ. ದ ಮೋರ್ ಆಕ್ಟಿವ್ ದ ಶೇರ್ ಹೈಯರ್ ವುಡ್ ಬಿ ದ ವಾಲ್ಯೂಮ್. ಅಂದರೆ ಒಂದು ಶೇರ್ ತುಂಬ ಆಕ್ಟಿವ್ ಆದರೆ, ಅಂದರೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸಿಗೆ ಈ ಶೇರ್ನಲ್ಲಿ ತುಂಬ ಇಂಟ್ರೆಸ್ಟ್ ಜನರೇಟ್ ಆದರೆ ಆ ಶೇರ್ನಲ್ಲಿ ಹೆಚ್ಚಿನ ನಂಬರ್ ಆಗಿ ಆಕ್ಟಿವ್ ಆಗಿ ಟ್ರೇಡ್ ನಡೀತದೆ. ಆ ಒಂದು ಸಂದರ್ಭದಲ್ಲಿ ಇದರ ಒಂದು ವಾಲ್ಯೂಮ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ. ನೀವೊಂದು ಇಂಟ್ರಾಡೇ ಟ್ರೇಡಿಂಗ್ಗೋಸ್ಕರ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡೋದಿದ್ರೆ ನೀವು ಇದರ ವಾಲ್ಯೂಮನ್ನು ನೋಡಬೇಕು. ಯಾಕಂದರೆ ವಾಲ್ಯೂಮ್ ಹೆಚ್ಚಾಗಿರುವ ಶೇರ್ಗಳು ಹೆಚ್ಚು ಆಕ್ಟಿವ್ ಆಗಿರ್ತದೆ, ಹೆಚ್ಚು ಟ್ರಾನ್ಸಾಕ್ಷನ್ಗಳು ನಡೀತಾ ಇರ್ತದೆ. ಆ ಥರ ಟ್ರಾನ್ಸಾಕ್ಷನ್ಗಳು ನಡೀತಾ ಇದ್ದರೆ ನಿಮಗೆ ಇಲ್ಲಿ ಒಂದು ಲಿಕ್ವಿಡಿಟಿಯ ಪ್ರಾಬ್ಲಮ್ ಬರೋದಿಲ್ಲ. ಲಿಕ್ವಿಡಿಟಿಯ ಬಗ್ಗೆ ನಾವು ಮುಂದೊಂದು ವಿಡಿಯೋದಲ್ಲಿ ಮಾತಾಡಿದ್ದೇವೆ. ನೀವೊಂದು ಶೇರನ್ನು ಬೈ ಮಾಡಿ ನೆಕ್ಸ್ಟ್ ಅದನ್ನು ಸೆಲ್ ಮಾಡಬೇಕು ಅಂತ ನೋಡುವಾಗ ಅಲ್ಲಿ ಬೈಯರ್ ಇಲ್ಲದಿದ್ದರೆ ಅಲ್ಲಿ ನಿಮಗೆ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಅದನ್ನು ಲೆಸ್ ಲಿಕ್ವಿಡಿಟಿ ಅಂತ ಕರಿತೇವೆ. ಹೆಚ್ಚು ಆಕ್ಟಿವ್ ಆಗಿರುವ, ಹೆಚ್ಚು ವಾಲ್ಯೂಮ್ ಇರುವ ಶೇರ್ಗಳು ಹೆಚ್ಚು ಲಿಕ್ವಿಡ್ ಆಗಿರ್ತದೆ. ನಿಮಗೆ ಯಾವ ಸಂದರ್ಭದಲ್ಲಿಯೂ ಅದನ್ನು ಮಾರಬೇಕು ಅಂತ ಅಂದ್ಕೊಂಡ್ರೂ ಮಾರಲಿಕ್ಕೆ ಈಸಿಯಾಗಿ ಆಗ್ತದೆ. ಅದರಿಂದಲೇ ನೀವು ಹೆಚ್ಚಿನ ವಾಲ್ಯೂಮ್ ಇರುವ ಸ್ಟಾಕ್ಗಳನ್ನೇ ಸೆಲೆಕ್ಟ್ ಮಾಡಬೇಕು. ಇದನ್ನು ಮೊದಲನೇದಾಗಿ ಹೇಳ್ತೇನೆ. ಹಾಗಾದರೆ ಈ ವಾಲ್ಯೂಮ್ನ ಯೂಸಸ್ ಏನು ಎಂಬುದನ್ನು ನೋಡುವ. ಮೊದಲನೇದಾಗಿ ವಾಲ್ಯೂಮ್ ಹೆಲ್ಪ್ಸ್ ಟು ಕನ್ಫರ್ಮ್ ಟ್ರೆಂಡ್ ಆ್ಯಂಡ್ ಪ್ಯಾಟರ್ನ್ಸ್ ಅಂತ. ವಾಲ್ಯೂಮ್ ಶೋಸ್ ದ ಮಾರ್ಕೆಟ್ ಪಾರ್ಟಿಸಿಪೇಷನ್. ಅಂದರೆ ಇಲ್ಲಿ ಒಂದು ಶೇರ್ನಲ್ಲಿ ಪ್ರೈಸ್ ಜಾಸ್ತಿ ಆಗ್ತಾ ಹೋದರೆ ಟ್ರೆಂಡ್ ಅಪ್ ಟ್ರೆಂಡಲ್ಲಿ ಇದ್ದರೆ, ಹೆಚ್ಚಿನ ವಾಲ್ಯೂಮಲ್ಲಿ ಇದು ಜಾಸ್ತಿ ಆಗ್ತಾ ಇದ್ದರೆ ಇದೊಂದು ಪ್ರಾಪರ್ ಅಪ್ ಟ್ರೆಂಡ್ ಅಂತ ಹೇಳ್ಬೋದು. ಅಂದರೆ ಇದು ಮೇಲೆ ಹೋಗ್ತಾ ಇದೆ ಎಂಬುವಂಥದ್ದು ನಮಗೆ ಕನ್ಫರ್ಮ್ ಮಾಡಿಕೊಡ್ಬೋದು. ಅಥವಾ ಕಮ್ಮಿ ವಾಲ್ಯೂಮಲ್ಲಿ ಮೆಲ್ಲ ಇದು ಮೇಲೆ ಹೋಗ್ತಾ ಇದ್ದರೆ ಇದೊಂದು ಅಪ್ ಟ್ರೆಂಡಲ್ಲಿ ಇದೆಯಾ ಎಂಬುದನ್ನು ನಮಗೆ ಕನ್ಫರ್ಮ್ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಹೈ ವಾಲ್ಯೂಮ್ ಕ್ಯಾನ್ ಬಿ ರಿಸಲ್ಟ್ ಹೈ ಪ್ರೈಸ್ ಆಕ್ಷನ್. ಅಂದರೆ ಹೆಚ್ಚಿನ ವಾಲ್ಯೂಮ್ ಬರುವಾಗ ಹೆಚ್ಚಿನ ಪ್ರೈಸ್ ಆಕ್ಷನ್ ನಡೀಲಿಕ್ಕೆ ಚಾನ್ಸಸ್ ಇದೆ. ಇಂತಹ ಹೆಚ್ಚಿನ ಪ್ರೈಸ್ ಆಕ್ಷನ್ ಬರುವಾಗ ಏನಾಗ್ತದೆ, ನಾವು ಕಳೆದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ, ಇಂತಹ ಬ್ರೇಕ್ಔಟ್ ಮತ್ತು ಟ್ರೆಂಡ್ ರಿವರ್ಸ್ಗಳು ಬರಲಿಕ್ಕೆ ಚಾನ್ಸಸ್ ಇದೆ. ಒಂದು ಬ್ರೇಕ್ಔಟ್ ಅಥವಾ ಒಂದು ಟ್ರೆಂಡ್ ರಿವರ್ಸಲ್ ನೋಡಿದರೆ ನಮಗೆ ಅಲ್ಲಿ ಈಸಿಯಾಗಿ ಟ್ರೇಡನ್ನು ಮಾಡ್ಬೋದು. ಇದನ್ನು ನಮಗೆ ವಾಲ್ಯೂಮ್ ನೋಡಿಕೊಂಡು ಕನ್ಫರ್ಮ್ ಮಾಡ್ಬೋದು. ನೆಕ್ಸ್ಟ್, ವಾಲ್ಯೂಮ್ ಟೆಲ್ಸ್ ಅಬೌಟ್ ದ ಆಕ್ಟಿವಿಟಿ ಇನ್ ಎ ಸ್ಟಾಕ್. ಹೈ ಆಕ್ಟಿವಿಟಿ ಪ್ರಿಫರ್ಡ್ ಫಾರ್ ಇಂಟ್ರಾಡೇ ಟ್ರೇಡಿಂಗ್ ಅಂತ. ಯಾವಾಗಲೂ ಹೈ ಆಕ್ಟಿವಿಟಿ ಇರುವ ಸ್ಟಾಕ್ಗಳಲ್ಲಿ ವಾಲ್ಯೂಮ್ ಜಾಸ್ತಿ ಇರ್ತದೆ. ನಾವು ಈ ವಾಲ್ಯೂಮ್ ಹೆಚ್ಚಿರುವ ಸ್ಟಾಕ್ಗಳನ್ನು ನೋಡಿಕೊಂಡು ಇಂಟ್ರಾಡೇಗೆ ಸೆಲೆಕ್ಟ್ ಮಾಡಿದರೆ ಸಾಕಾಗ್ತದೆ. ಆಗ ನಮಗೆ ಲಿಕ್ವಿಡಿಟಿಯ ಪ್ರಾಬ್ಲಮ್ ಬರುವುದಿಲ್ಲ.
ನೆಕ್ಸ್ಟ್ ಯೂಸ್ ಏನಂದರೆ ವಾಲ್ಯೂಮ್ ಗಿವ್ಸ್ ಇನ್ಸೈಟ್ಸ್ ಇಂಟು ಹೌ ಅದರ್ ಪಾರ್ಟಿಸಿಪೆಂಟ್ಸ್ ಪರ್ಸೀವ್ಸ್ ದ ಮಾರ್ಕೆಟ್ ಅಂತ. ಅಂದರೆ ನಾವಿಲ್ಲಿ ಒಂದು ಬ್ರೇಕ್ಔಟ್ ಅನ್ನು ಕಂಡಾಗ ಅಲ್ಲಿ ಒಂದು ಹೆಚ್ಚಿನ ವಾಲ್ಯೂಮ್ ಬಂದರೆ ಈ ಒಂದು ಬ್ರೇಕ್ಔಟ್ ಅನ್ನು ನಮಗೆ ಕನ್ಫರ್ಮ್ ಮಾಡಿಕೊಳ್ಬೋದು. ಇಲ್ಲದಿದ್ದರೆ ವಾಲ್ಯೂಮ್ ಕಮ್ಮಿ ಆಗಿದ್ದರೆ ಆ ಒಂದು ಬ್ರೇಕ್ಔಟಲ್ಲಿ ಸ್ಟಾಪ್ ಆಗಿ ಅಗೇನ್ ರಿಟರ್ನ್ ಬರ್ಬೋದು, ಒಂದು ಫಾಲ್ಸ್ ಬ್ರೇಕ್ಔಟ್ ಕೊಡ್ಬೋದು. ಅಂಥ ಸಂದರ್ಭದಲ್ಲಿ ನಮಗೆ ಒಂದು ಟ್ರೇಡ್ಗೆ ಎಂಟರ್ ಆಗುವ ಮೂಲಕ ನಮಗೆ ಲಾಸ್ ಬರಲಿಕ್ಕೆ ಚಾನ್ಸಸ್ ಇದೆ. ಅದರಿಂದಲೇ ನಾವು ವಾಲ್ಯೂಮನ್ನು ನೋಡಿಕೊಂಡು ಈ ಬ್ರೇಕ್ಔಟ್ಗಳನ್ನು ಕನ್ಫರ್ಮ್ ಮಾಡಿ ಈ ವಾಲ್ಯೂಮ್ ನಮಗೆ ಹೆಲ್ಪ್ ಆಗ್ತದೆ. ಹಾಗಾದರೆ ನಾವು ಈ ವಾಲ್ಯೂಮನ್ನು ನೋಡೋದು ಹೇಗೆ, ಇದು ಚಾರ್ಟಲ್ಲಿ ಎಲ್ಲಿರ್ತದೆ ಎಂಬುದನ್ನೆಲ್ಲ ಡೈರೆಕ್ಟಾಗಿ ಒಂದು ಚಾರ್ಟಿಗೆ ಹೋಗಿ ನೋಡುವ. ನಾನೀಗ ಅಪ್ಸ್ಟಾಕ್ನ ಟರ್ಮಿನಲನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ರ್ಯಾಂಡಮ್ ಆಗಿ ಒಂದು ಮಾರ್ಕೆಯ ಚಾರ್ಟನ್ನು ಓಪನ್ ಮಾಡಿಟ್ಟಿದ್ದೇನೆ. ಇಲ್ಲಿ ನಮಗೆ ಈ ಒಂದು ದಿನದಲ್ಲಿ ಎಷ್ಟು ವಾಲ್ಯೂಮ್ ಬಂದಿದೆ ಎಂಬುದನ್ನು ನೋಡಬೇಕಾದ್ರೆ ಇಲ್ಲಿ ಮಾರ್ಕೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ಸಿಂಬಲ್ ಇನ್ಫೋ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದರೆ ಸಾಕು. ಅದನ್ನು ಕ್ಲಿಕ್ ಮಾಡುವಾಗ ಇಲ್ಲಿ ಈ ದಿನದ ಓಪನ್ ಆಗಿ ಬರ್ತದೆ. ಇಲ್ಲಿ ನಮಗೆ ಇಲ್ಲಿ ನೋಡೋದಾದರೆ ಈ ದಿನದ ಒಂದು ಲಾಸ್ಟ್ ಪ್ರೀವಿಯಸ್ ಡೇಯ ಒಂದು ವಾಲ್ಯೂಮ್ ಎಷ್ಟಿದೆ ಎಂಬುದನ್ನು ನೋಡ್ಬೋದು. ಇಲ್ಲಿ ಪ್ರೀವಿಯಸ್ ಡೇ ಅನ್ನು ನೋಡೋದಾದರೆ 5,15,702 ಅಂತ ನೋಡ್ಬೋದು. ಅಂದರೆ 5,15,702 ಶೇರ್ಗಳನ್ನ ಟ್ರಾನ್ಸಾಕ್ಷನ್ ಈ ಪ್ರೀವಿಯಸ್ ಡೇಯಲ್ಲಿ ನಡೆದಿದೆ ಎಂಬುವಂಥದ್ದು. ಆದರೆ ಹೀಗೆ ಮಾತ್ರ ಅಲ್ಲ, ಇನ್ನೂ ಚೆನ್ನಾಗಿ ನಮಗೆ ಈ ಒಂದು ಚಾರ್ಟನ್ನು ವಾಲ್ಯೂಮ್ ಚಾರ್ಟನ್ನು ಆ್ಯಡ್ ಮಾಡಿಕೊಂಡು ನಮಗೆ ಇದನ್ನು ನೋಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ ಇಲ್ಲಿ ಸ್ಟಡೀಸಿಗೆ ಹೋಗಬೇಕು. ಸ್ಟಡೀಸಲ್ಲಿ ನಾವು ಸರ್ಚಲ್ಲಿ ವಾಲ್ಯೂಮ್ ಅಂತ ಕೊಡಬೇಕು. ಇಲ್ಲಿ ನಿಮಗೆ ನೋಡ್ಬೋದು ವಾಲ್ಯೂಮ್ ಚಾರ್ಟ್ ಅಂತ ಬಂದಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿದರೆ ಸಾಕಾಗ್ತದೆ. ಇಲ್ಲಿ ಕೆಳಗೆ ಬಂದಿದೆ ನೋಡಿ, ಇದು ವಾಲ್ಯೂಮ್ ಚಾರ್ಟ್ ಆಗಿದೆ. ಇದನ್ನು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೇನೆ. ಇಲ್ಲಿ ನಿಮಗೆ ಸೈಡಲ್ಲಿ ಈ ವಾಲ್ಯೂಮ್ ಎಷ್ಟಿದೆ ಎಂಬುದನ್ನು ನೋಡ್ಬೋದು. ಈ ಒಂದು ಪ್ರತಿಯೊಂದು ವಾಲ್ಯೂಮ್ ಬಾರ್ಗಳು ಈ ಒಂದೊಂದಕ್ಕೆ ಒಂದೊಂದು ಬಾರ್ ಅಂತ ಒಂದು ವಾಲ್ಯೂಮ್ ಬಾರ್ ಅಂತ ಕರಿಬೋದು. ಈ ಒಂದು ವಾಲ್ಯೂಮ್ ಬಾರ್ಗಳು 5 ಮಿನಿಟ್ಸ್ ಇದ್ದೇ ಆಗಿದೆ. ನಮಗೆ ಇಲ್ಲಿ ಈ ಕ್ಯಾಂಡಲ್ನ ಸೈಜನ್ನು ಕ್ಯಾಂಡಲ್ನ ಟೈಮ್ ಫ್ರೇಮನ್ನು ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ಟೈಮ್ ಫ್ರೇಮಲ್ಲಿ ನೋಡ್ಬೋದು. ನಾವೀಗ ಒಂದು 1 ಡೇ ಟೈಮ್ ಫ್ರೇಮನ್ನು ಸೆಲೆಕ್ಟ್ ಮಾಡಿಕೊಳ್ಳುವ. ಈಗ 1 ಡೇ ಸೆಲೆಕ್ಟ್ ಮಾಡುವಾಗ ಇಲ್ಲಿ ಪ್ರತಿಯೊಂದು ಕ್ಯಾಂಡಲ್ಗಳು 1 ಡೇ ಆಗಿರುತ್ತದೆ ಹಾಗೂ ವಾಲ್ಯೂಮ್ ಬಾರ್ಗಳು ಒಂದು ದಿನವನ್ನು ಸೂಚಿಸ್ತದೆ. ಇನ್ನು ಹಾಗೆ ನಾವು 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗುವ. ಇನ್ನು ನಾವು ಈ ವಾಲ್ಯೂಮ್ ಬಾರ್ನ ಕಲರ್ಗಳನ್ನು ನೋಡುವ. ಇಲ್ಲಿ ಗ್ರೀನ್ ಮತ್ತು ರೆಡ್ ಕಲರಲ್ಲಿ ವಾಲ್ಯೂಮ್ ಬಾರ್ನ ಕಲರ್ ಬರ್ತದಲ್ಲ, ಅದು ಯಾಕೆ ಬರ್ತದೆ ಎಂಬುದನ್ನು ನೋಡುವ. ಅದು ಯಾಕೆ ಅಂತ ಕೇಳಿದರೆ ಈಗ ನಿಮ್ಮಲ್ಲಿ ಹಲವರು ರಿಪ್ಲೈ ಕೊಡ್ಬೋದು, ಇದೇ ಒಂದು ಕ್ಯಾಂಡಲ್ ಸ್ಟಿಕ್ಕಿನ ಕಲರ್ ಬಂದಿರ್ತದಲ್ಲ ಅದೇ ಕರೆಸ್ಪಾಂಡ್ ಆಗಿ ಅದೇ ಸೇಮ್ ಕಲರ್ ಬರ್ತದೆ ಅಂತ. ಆದರೆ ಹಾಗೆ ಅಲ್ಲ. ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಒಂದು ರೆಡ್ ಕಲರ್ ಕ್ಯಾಂಡಲ್ ಸ್ಟಿಕ್ಕಿಗೆ ಕೆಳಗೆ ಇಲ್ಲಿ ಗ್ರೀನ್ ಕಲರ್ ವಾಲ್ಯೂಮ್ ಬಾರ್ ಬಂದಿದೆ. ಹಾಗೂ ಇಲ್ಲಿ ಈ ರೆಡ್ ಕಲರ್ನ ಕ್ಯಾಂಡಲ್ ಸ್ಟಿಕ್ನ ಕೆಳಗಡೆ ಇಲ್ಲಿ ದೊಡ್ಡ ಕ್ಯಾಂಡಲ್ ಗ್ರೀನ್ ಕಲರ್ ಬಂದಿದೆ. ಇಲ್ಲಿ ಸಹ ಈ ಒಂದು ರೆಡ್ ಕಲರ್ ಕ್ಯಾಂಡಲ್ ಸ್ಟಿಕ್ಕಿನ ಕೆಳಗಡೆ ಗ್ರೀನ್ ಕಲರ್ ವಾಲ್ಯೂಮ್ ಬಾರ್ ಬಂದಿದೆ. ಹಾಗಾದರೆ ನಮಗೆ ಕನ್ಫರ್ಮ್ ಮಾಡ್ಬೋದು ಈ ಕ್ಯಾಂಡಲ್ ಸ್ಟಿಕ್ನ ಕಲರ್ ಅಲ್ಲ ಈ ಕೆಳಗಡೆ ಬರುವಂಥದ್ದು ಅಂತ. ಹಾಗೂ ಈ ಮಾರ್ಕೆಟಲ್ಲಿ ಟ್ರೇಡರ್ಸ್ನ ನಡುವೆ ಇನ್ನೊಂದು ಮಿಸ್ಕನ್ಸೆಪ್ಷನ್ ಇದೆ, ಅದರ ಬಗ್ಗೆಯೂ ನಾನು ನಿಮಗೆ ಹೇಳಿಕೊಡ್ತೇನೆ. ಏನಂದರೆ ಈ ಒಂದು ಗ್ರೀನ್ ಕಲರ್ ವಾಲ್ಯೂಮ್ ಬಾರ್ ಬಂದರೆ ಅಲ್ಲಿ ಮಾರ್ಕೆಟಲ್ಲಿ ಸೆಲ್ಲರ್ಸ್ಗಿಂತ ಬೈಯರ್ಸ್ ಹೆಚ್ಚಿದ್ದಾರೆ ಅಂತ ಹೇಳ್ತಾರೆ. ಹಾಗೂ ರೆಡ್ ಕಲರ್ ವಾಲ್ಯೂಮ್ ಬಾರ್ ಬಂದರೆ ಮಾರ್ಕೆಟಲ್ಲಿ ಬೈಯರ್ಸ್ಗಿಂತ ಸೆಲ್ಲರ್ಸ್ ಹೆಚ್ಚಿದ್ದಾರೆ ಅಂತ. ಅದು ಸರಿಯಲ್ಲ. ನಾನು ನಿಜವಾಗ್ಲೂ ಇದರ ರೀಸನ್ ಏನು ಎಂಬುದನ್ನು ಹೇಳಿಕೊಡ್ತೇನೆ. ಒಂದು ಗ್ರೀನ್ ಕಲರ್ ವಾಲ್ಯೂಮ್ ಬಾರ್ ಬರಲು ಕಾರಣವೇನೆಂದರೆ ಅದಕ್ಕೆ ಕರೆಸ್ಪಾಂಡ್ ಆಗಿ ಅದರ ಮೇಲೆ ಒಂದು ಕ್ಯಾಂಡಲ್ ಸ್ಟಿಕ್ ಇರ್ತದಲ್ಲ, ಆ ಕ್ಯಾಂಡಲ್ ಸ್ಟಿಕ್ನ ಕ್ಲೋಸಿಂಗ್ ಪ್ರೈಸ್ ಅದರ ಪ್ರೀವಿಯಸ್ ಕ್ಯಾಂಡಲ್ ಸ್ಟಿಕ್ನ ಕ್ಲೋಸಿಂಗ್ ಪ್ರೈಸ್ಗಿಂತ ಮೇಲೆ ಇದ್ದರೆ ಅಲ್ಲಿ ಬರುವ ಒಂದು ವಾಲ್ಯೂಮ್ ಬಾರ್ ಗ್ರೀನ್ ಕಲರ್ ಆಗಿರ್ತದೆ. ಹಾಗೂ ಒಂದು ರೆಡ್ ಕಲರ್ ವಾಲ್ಯೂಮ್ ಬಾರ್ ಬರಲು ಕಾರಣವೇನೆಂದರೆ ಅದಕ್ಕೆ ಕರೆಸ್ಪಾಂಡ್ ಆಗಿ ಒಂದು ಬರ್ತದಲ್ಲ ಕ್ಯಾಂಡಲ್ ಸ್ಟಿಕ್, ಅದರ ಕ್ಲೋಸಿಂಗ್ ಪ್ರೈಸ್ ಅದರ ಪ್ರೀವಿಯಸ್ ಕ್ಯಾಂಡಲ್ ಸ್ಟಿಕ್ನ ಕ್ಲೋಸಿಂಗ್ ಪ್ರೈಸ್ಗಿಂತ ಕೆಳಗಿದ್ದರೆ ಆ ಒಂದು ವಾಲ್ಯೂಮ್ ಬಾರ್ ರೆಡ್ ಕಲರಲ್ಲಿ ಬರ್ತದೆ. ಇನ್ನೊಮ್ಮೆ ನಮಗೆ ಈ ಚಾರ್ಟಿಗೆ ಹೋಗಿ ನೋಡುವ. ಇಲ್ಲೇ ನಮಗೆ ನೋಡ್ಬೋದು, ಇಲ್ಲಿ ಒಂದು ಈ ಕ್ಯಾಂಡಲ್ ಸ್ಟಿಕ್ನ ಕ್ಲೋಸಿಂಗ್ ಪ್ರೈಸ್ ಎಲ್ಲಿದೆ, ಇಲ್ಲಿದೆ ಅಲ್ಲ, ಅದು ಈ ಪ್ರೀವಿಯಸ್ ಕ್ಯಾಂಡಲ್ ಸ್ಟಿಕ್ನ ಕ್ಲೋಸಿಂಗ್ ಪ್ರೈಸ್ಗಿಂತ ಮೇಲೆ ಇದೆ. ಆದ್ದರಿಂದಲೇ ಇದೊಂದು ಗ್ರೀನ್ ಕಲರಲ್ಲಿ ಬಂದಿದೆ. ಹಾಗೊಂದು ರೆಡ್ ಕಲರ್ ನೋಡುವ. ಇಲ್ಲಿ ಈ ಒಂದು ಕ್ಯಾಂಡಲ್ ಸ್ಟಿಕ್ನ ಕ್ಲೋಸಿಂಗ್ ಪ್ರೈಸ್ ಇದರ ಪ್ರೀವಿಯಸ್ ಕ್ಯಾಂಡಲ್ ಸ್ಟಿಕ್ನ ಕ್ಲೋಸಿಂಗ್ ಪ್ರೈಸ್ಗಿಂತ ಕೆಳಗಿದೆ. ಆದ್ದರಿಂದಲೇ ಇದೊಂದು ರೆಡ್ ಕಲರ್ ವಾಲ್ಯೂಮ್ ಬಾರ್ ಆಗಿ ಬಂದಿದೆ. ನೀವು ಇದನ್ನು ಬೇಕಾದರೆ ಈ ವಿಡಿಯೋ ನೋಡಿ ಆದ ನಂತರ ಕರೆಕ್ಟಾಗಿ ಕೂತ್ಕೊಂಡು ಚೆಕ್ ಮಾಡಿ ನೋಡ್ಬೋದಾಗಿದೆ. ನಿಮಗೆ ಈಗ ಈ ವಾಲ್ಯೂಮ್ ಬಾರ್ನ ಕಲರ್ನ ಬಗ್ಗೆ ಕ್ಲಿಯರ್ ಆಗಿ ಐಡಿಯಾ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ನಾವು ಈ ವಾಲ್ಯೂಮ್ಗೆ ಇಷ್ಟೆಲ್ಲ ಯೂಸಸ್ ಇದೆ ಅಂತ ಹೇಳಿದ್ದೇವಲ್ವಾ, ಅದನ್ನು ಹೇಗೆ ನಾವು ಯೂಸ್ ಮಾಡಿಕೊಳ್ಳೋದು ಎಂಬುದನ್ನು ನೋಡುವ. ಅದಕ್ಕೂ ಮುಂಚೆ ನಾವು ವಾಲ್ಯೂಮಲ್ಲಿ ಏನನ್ನು ನೋಡಬೇಕು ಎಂಬುದನ್ನು ಕಳಿಬೇಕು. ಯಾಕಂದರೆ ನಾವೀಗ ನೋಡಿದ್ದೇವೆ, ಮಾರುತಿ ಸುಜುಕಿಯ ಶೇರನ್ನು ನೋಡಿದ್ದೇವೆ, ಅದರಲ್ಲಿ ಪ್ರೀವಿಯಸ್ ಡೇಯಲ್ಲಿ 5 ಲಕ್ಷ ವಾಲ್ಯೂಮ್ ಬಂದಿದೆ. 5 ಲಕ್ಷ ಅಂತ ಗೊತ್ತಾದಾಗ ನಮಗೆ ಏನಾದರೂ ಅನಾಲಿಸಿಸ್ ಮಾಡಲಿಕ್ಕೆ ಆಗಿದೆಯಾ? ಇಲ್ಲಲ್ವಾ. ಅದಕ್ಕೋಸ್ಕರ ನಾವು ಇದರ ರಿಲೇಟಿವ್ ಸ್ಟ್ರೆಂತನ್ನು ನೋಡಬೇಕಾಗ್ತದೆ. ಅಂದರೆ ಪ್ರೀವಿಯಸ್ ಡೇಗಳಲ್ಲಿ ಇದು ಹೇಗೆ ಎಷ್ಟು ವಾಲ್ಯೂಮ್ ಇತ್ತು, ಅದಕ್ಕಿಂತ ಎಷ್ಟು ಚೇಂಜಸ್ ಬಂದಿದೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಉದಾಹರಣೆಗೆ ಕಳೆದ ದಿನ 5 ಲಕ್ಷ ವಾಲ್ಯೂಮ್ ಅಂತ ಹೇಳಿದೆವಲ್ವಾ, ಅದಕ್ಕಿಂತ ಮುಂಚಿನ ದಿನಗಳಲ್ಲಿ
ಒಂದು ಲಕ್ಷದಷ್ಟು ವಾಲ್ಯೂಮ್ ಇತ್ತು, ಕಳೆದ ದಿನ 5 ಲಕ್ಷ ಆಯಿತು ಅಂತ ಹೇಳಿದರೆ ಅಲ್ಲಿ ಏನೋ ಒಂದು ಮೂಮೆಂಟ್ ನಡೆದಿದೆ ಎಂಬುವಂಥದ್ದು ನಮಗೆ ಅಸ್ಯೂಮ್ ಮಾಡ್ಬೋದು. ಏನೋ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಆ ಒಂದು ಸ್ಟಾಕಲ್ಲಿ ಬಂದಿದೆ ಎಂಬುವಂಥದ್ದು ನಮಗೆ ಅಸ್ಯೂಮ್ ಮಾಡ್ಬೋದು. ಇದಕ್ಕೋಸ್ಕರ ಅದರ ಪ್ರೀವಿಯಸ್ ಡೇಗಳನ್ನು ಹೋಗಿ ನಾವು ನೋಡಬೇಕಾಗಿದೆ. ಚಾರ್ಟಿಗೆ ಹೋಗಿ ನೋಡುವ. ಇಲ್ಲಿ ನೋಡಿ 1 ಡೇ ಕ್ಯಾಂಡಲ್ಗಳನ್ನು ಇಟ್ಟಿದ್ದೇನೆ. ಇಲ್ಲಿ ನಮಗೆ ವಾಲ್ಯೂಮನ್ನು ನೋಡ್ಬೋದು. ಇದು ಪ್ರೀವಿಯಸ್ ಡೇಗಳಿಂದ ಎಷ್ಟು ಚೇಂಜಸ್ ಬಂದಿದೆ ಎಂಬುದನ್ನು ನಾವು ನೋಡಬೇಕು. ಇಲ್ಲಿ ನಾವು ಹೀಗೆ ನೋಡೋದಾದರೆ ಪ್ರೀವಿಯಸ್ ಡೇಗಳಿಗಿಂತ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಬಂದಿದೆ ಎಂಬುವಂಥದ್ದು ನಮಗೆ ಗೊತ್ತಾಗ್ತದೆ. ಆದರೆ ಅದನ್ನು ಕ್ಲಿಯರ್ ಆಗಿ ಗೊತ್ತಾಗಲು ಇನ್ನೊಂದು ಇಂಡಿಕೇಟರನ್ನು ನಮಗೆ ಆ್ಯಡ್ ಮಾಡ್ಬೋದು. ಅದನ್ನು ಇಲ್ಲಿ ಸ್ಟಡೀಸಿಗೆ ಹೋಗುವ. ಸ್ಟಡೀಸಿಗೆ ಹೋಗಿ ಇಲ್ಲಿ ನಾವು ಮೂವಿಂಗ್ ಆ್ಯಾವ್ರೇಜ್ ಅಂತ ಟೈಪ್ ಮಾಡಿದರೆ ಸಾಕು. ಮೂವಿಂಗ್ ಆ್ಯಾವ್ರೇಜ್ ಅಂತ ಟೈಪ್ ಮಾಡುವ. ಇಲ್ಲಿ ಮೂವಿಂಗ್ ಆ್ಯಾವ್ರೇಜ್ ಬಂದಿದೆ, ಅದನ್ನು ಸೆಲೆಕ್ಟ್ ಮಾಡುವ. ಇಲ್ಲಿ ಸೆಲೆಕ್ಟ್ ಮಾಡುವಾಗ ಹೀಗೆ ಬರ್ತದೆ. ಇಲ್ಲಿ ನಾವು ಈ ಫೀಲ್ಡ್ ಅಂತ ಇರುವ ಕಡೆಯಲ್ಲಿ ನಾವು ಸೆಲೆಕ್ಟ್ ಮಾಡಿ ವಾಲ್ಯೂಮ್ ಅಂತ ಇಡುವ. ನೆಕ್ಸ್ಟ್ ಇಲ್ಲಿ ಪೀರಿಯಡನ್ನು 50 ಅಂತ ಡಿಫಾಲ್ಟ್ ಆಗಿದೆ, ಅದನ್ನು ನಾವು ಒಂದು 10 ಅಂತ ಮಾಡುವ. ಅಂದರೆ ಪ್ರೀವಿಯಸ್ 10 ವಾಲ್ಯೂಮ್ ಬಾರ್ಗಳ ಆ್ಯಾವ್ರೇಜ್ ವ್ಯಾಲ್ಯೂವನ್ನು ನಮಗೆ ಕೊಡ್ತದೆ ಎಂಬುವಂಥದ್ದು. ಹಾಗೂ ಇಲ್ಲಿ ಕಲರ್ ಇದೆ, ರೆಡ್ ಕಲರ್ ಇದೆ. ಈ ರೆಡ್ ಕಲರ್ನ ಮೇಲೆ ಬಂದಾಗ ನಮಗೆ ಅಷ್ಟು ಕ್ಲಿಯರ್ ಆಗಿ ಕಾಣುವುದಿಲ್ಲ. ಅದರಿಂದಲೇ ನಾವು ಅದನ್ನು ಒಂದು ಬ್ಲೂ ಕಲರ್ ಆಗಿ ಸೆಟ್ ಮಾಡಿಕೊಡುವ. ಸೆಟ್ ಮಾಡಿ ಡನ್ ಕೊಡುವ. ಈಗ ನಮಗೆ ಇಲ್ಲಿ ವಾಲ್ಯೂಮ್ ಬಾರ್ನ ಮೇಲೆ ಪ್ರೀವಿಯಸ್ 10 ಬಾರ್ಗಳ ಆವರೇಜ್ ವ್ಯಾಲ್ಯೂಗಳು ಬರ್ತದೆ. ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಡಿಸಿಷನ್ ಮೇಕಿಂಗ್ ಮಾಡಬೇಕು ಎಂಬುದನ್ನೆಲ್ಲ ನಾನು ಮುಂದಿನ ಸ್ಲೈಡಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ಇಲ್ಲಿ ನಮಗಿದೆ, ಆದರೆ ಇದನ್ನು ಹೇಗೆ ಆ್ಯಡ್ ಮಾಡಿಕೊಳ್ಬೇಕು ಎಂಬುದನ್ನು ಈಗ ನೋಡುವ. ಈಗ ಇಲ್ಲಿ ನಮಗೆ ನೋಡ್ಬೋದು, ಈ ಒಂದು ಆವರೇಜ್ ವ್ಯಾಲ್ಯೂಗಿಂತ ಎಷ್ಟು ಬ್ರೇಕ್ ಆಗಿ ಎಷ್ಟು ಚೇಂಜಸ್ ಬಂದಿದೆ ಎಂಬುದನ್ನು ನೋಡಿಕೊಂಡು, ಹಾಗೂ ಈ ಒಂದು ಪ್ರೈಸ್ನ ಮೂಮೆಂಟನ್ನು ನೋಡಿಕೊಂಡು, ಪ್ರೈಸ್ನ ಚೇಂಜಸ್ಸನ್ನು ನೋಡಿಕೊಂಡು ನಮಗೆ ಇಲ್ಲಿ ಯಾವ ಥರ ಆ್ಯಕ್ಟ್ ಆಗ್ತದೆ ಎಂಬುದನ್ನು ಪ್ರೆಡಿಕ್ಟ್ ಮಾಡ್ಬೋದಾಗಿದೆ. ಅದು ಹೇಗೆ ಎಂಬುದನ್ನು ನೋಡುವ. ಇಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದೇವೆ, ರಿಲೇಟಿವ್ ಸ್ಟ್ರೆಂತ್ ಟೇಬಲ್ ಅಂತ ಕರಿಬೋದು. ಇಲ್ಲಿ ನಮಗೆ ಈ ಒಂದು ಸ್ಟಾಕ್ನ ಪ್ರೈಸ್ ಮತ್ತು ವಾಲ್ಯೂಮಲ್ಲಿ ಬರುವ ಡಿಫರೆನ್ಸಲ್ಲಿ ಹೇಗೆ ನಾವು ಎಕ್ಸ್ಪೆಕ್ಟೇಷನನ್ನು ತಗೊಳ್ಬೋದು ಎಂಬುದನ್ನು ಕೊಟ್ಟಿದ್ದೇವೆ. ಇಲ್ಲಿ ಸ್ಟಾಕ್ನ ಪ್ರೈಸ್ ಇನ್ಕ್ರೀಸ್ ಆಗಿ ರಿಲೇಟಿವ್ ವಾಲ್ಯೂಮ್ ಅಂದರೆ ಈ ಆವರೇಜ್ ವ್ಯಾಲ್ಯೂಗಿಂತಲೂ ವಾಲ್ಯೂಮ್ ಹೆಚ್ಚಾದರೆ ಈ ಒಂದು ಸ್ಟಾಕ್ ಬುಲ್ಲಿಶ್ ಆಗಿದೆ ಅಂತ ನಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಸ್ಟಾಕ್ ಏರ್ತಾನೆ ಹೆಚ್ಚಿನ ಜನರು ಅದನ್ನು ಹೆಚ್ಚಿನ ವಾಲ್ಯೂಮಲ್ಲಿ ಬೈ ಆಗ್ತಾ ಇದ್ದರೆ ಅದನ್ನು ಬುಲ್ಲಿಶ್ ಆಗಿದೆ ಎಂಬುದನ್ನು ನಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೂ ಸ್ಟಾಕ್ನ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಈ ವಾಲ್ಯೂಮು ಡಿಕ್ರೀಸಸ್ ಅಥವಾ ನ್ಯೂಟ್ರಲ್ ಆಗಿದ್ದರೆ, ಇನ್ಕ್ರೀಸ್ ಆಗದೇ ಇದ್ದರೆ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಒಂದು ವೀಕ್ನೆಸ್, ಬೈಯರ್ಸಲ್ಲಿ ವೀಕ್ನೆಸ್ ಇದೆ ಎಂಬುದನ್ನು ನಮಗೆ ಅಸ್ಯೂಮ್ ಮಾಡುವುದು. ಆದ್ದರಿಂದಲೇ ಅಂತಹ ಸಂದರ್ಭದಲ್ಲಿ ನಮಗೆ ಹೊಸ ಟ್ರೇಡ್ ತಗೊಳ್ಳದೆ ಟ್ರೇಡನ್ನು ಅವಾಯ್ಡ್ ಮಾಡ್ಬೋದಾಗಿದೆ. ಉದಾಹರಣೆಗೆ ಇಲ್ಲಿ ನೋಡಿ, ಸ್ಟಾಕ್ನ ಪ್ರೈಸ್ ಈ ಒಂದು ಕ್ಯಾಂಡಲಲ್ಲಿ ನೋಡಿ ಸ್ಟಾಕ್ನ ಪ್ರೈಸ್ ಇನ್ಕ್ರೀಸ್ ಆಗಿದೆ ಹಾಗೂ ವಾಲ್ಯೂಮು ಇನ್ಕ್ರೀಸ್ ಆಗಿದೆ. ಅಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ಇಲ್ಲಿ ಒಂದು ಬೈಯಿಂಗ್ ಪ್ರೆಷರ್ ಇದೆ, ನೆಕ್ಸ್ಟ್ ಡೇ ಈ ಸ್ಟಾಕ್ನ ಪ್ರೈಸ್ ಮೇಲೆ ಹೋಗ್ತದೆ ಎಂಬುದನ್ನು ನಮಗೆ ಅಸ್ಯೂಮ್ ಮಾಡ್ಬೋದು. ಇಲ್ಲಿ ಈ ಒಂದು ದಿನ ನಮಗೆ ಇಂಟ್ರಾಡೇ ಟ್ರೇಡಿಂಗ್ಗೋಸ್ಕರ ಈ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡಿಕೊಳ್ಬೋದು ಎಂಬುದು. ಇನ್ನು ನಾವು ಮೂರನೇ ಸಿನಾರಿಯೋವನ್ನು ನೋಡುವ. ಸ್ಟಾಕ್ನ ಪ್ರೈಸ್ ಡಿಕ್ರೀಸ್ ಆಗ್ತಾ ವಾಲ್ಯೂಮು ಇನ್ಕ್ರೀಸ್ ಆದರೆ ಈ ಒಂದು ಸ್ಟಾಕ್ ಇದು ಬ್ಯಾರಿಶ್ ಆಗ್ತದೆ. ಇಲ್ಲಿ ಒಂದು ಟೈಪಿಂಗ್ ಎರರ್ ಆಗಿದೆ, ಇಲ್ಲಿ ಬುಲ್ಲಿಶ್ ಆಗಲ್ಲ, ಇದು ಬ್ಯಾರಿಶ್ ಆಗ್ತದೆ ಎಂಬುವಂಥದ್ದು ಅರ್ಥ. ಹಾಗೂ ಸ್ಟಾಕ್ನ ಪ್ರೈಸ್ ಡಿಕ್ರೀಸ್ ಆಗ್ತಾ ಈ ವಾಲ್ಯೂಮು ಡಿಕ್ರೀಸ್ ಆದರೆ, ವಾಲ್ಯೂಮು ಇನ್ಕ್ರೀಸ್ ಆಗದಿದ್ದರೆ, ಒಂದು ದೊಡ್ಡ ಪ್ರೈಸ್ ಚೇಂಜಸ್ ಕಾಣಲಿಲ್ಲ ಆದರೆ ಇಲ್ಲಿ ಸೆಲ್ಲರ್ಸಲ್ಲಿ ವೀಕ್ನೆಸ್ ಇದೆ, ಇಲ್ಲಿ ನಾವು ಶಾರ್ಟ್ ಸೆಲ್ಲನ್ನು ಮಾಡುವ ಅಗತ್ಯ ಇಲ್ಲ ಎಂಬುವಂಥದ್ದು ನಮಗೆ ಹೇಳ್ಬೋದು. ಆದ್ದರಿಂದಲೇ ಯಾವಾಗಲೂ ಈ ಸ್ಟಾಕ್ನ ಪ್ರೈಸ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುವಾಗ ನಾವು ಈ ವಾಲ್ಯೂಮನ್ನು ನೋಡಿಕೊಂಡು ಅಲ್ಲಿ ಟ್ರೇಡ್ ತಗೊಳ್ಬೇಕಾ ಬೇಡವಾ ಎಂಬುದನ್ನು ಡಿಸೈಡ್ ಮಾಡ್ಬೋದು. ಹೆಚ್ಚಿನ ವಾಲ್ಯೂಮ್ ಬಂದರೆ ಅಲ್ಲಿ ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ ಎಂಬುವಂಥದ್ದೇ ಅರ್ಥ ಆಗಿರ್ತದೆ. ಇನ್ನು ನಾವು ಇಂಟ್ರಾಡೇ ಟ್ರೇಡಿಂಗ್ಗೋಸ್ಕರ ಹೇಗೆ ಸ್ಟಾಕನ್ನು ಸೆಲೆಕ್ಟ್ ಮಾಡಿಕೊಳ್ಬೋದು ಎಂಬುದನ್ನು ನೋಡುವ. ಆಲ್ರೆಡಿ ನಾನು ಹೇಳಿದ ಹಾಗೆ ಪ್ರೀವಿಯಸ್ ಡೇಯ ವಾಲ್ಯೂಮ್ ಮತ್ತು ಪ್ರೈಸ್ನ ಮೂವ್ಮೆಂಟನ್ನು ನೋಡಿಕೊಂಡು ನಮಗೆ ನೆಕ್ಸ್ಟ್ ಡೇಗೆ ಸ್ಟಾಕನ್ನು ಸೆಲೆಕ್ಟ್ ಮಾಡಿಕೊಳ್ಬೋದು. ಆದರೆ ಇದಕ್ಕೆ ಇನ್ನೊಂದು ಒಳ್ಳೆಯ ಟೂಲ್ ಇದೆ, ಅದನ್ನು ನೋಡಿಕೊಂಡು ನಮಗೆ ಸಿಂಪಲ್ ಆಗಿ ನೋಡ್ಬೋದು. ಅದಕ್ಕೋಸ್ಕರ ನಾವು ಬ್ರೌಸರ್ಗೆ ಬರಬೇಕು. ಬ್ರೌಸರಲ್ಲಿ ಒಂದು ಹೊಸ ಟ್ಯಾಬನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಮಗೆ ವಾಲ್ಯೂಮ್ ಶಾಕರ್ಸ್ moneycontrol.com ಅಂತ ಟೈಪ್ ಮಾಡುವ. ಇಲ್ಲಿ ಬಂದ ರಿಸಲ್ಟಲ್ಲಿ ಮೊದಲನೇದಲ್ಲಿ ಹೋದರೆ ಸಾಕಾಗ್ತದೆ. ಇಲ್ಲಿ ನಮಗೆ ಈ ಒಂದು ವೆಬ್ಸೈಟ್ ಓಪನ್ ಆಗಿ ಬರ್ತದೆ. ಇಲ್ಲಿ ನಮಗೆ ಈ ಒಂದು ಪ್ರೀವಿಯಸ್ ಡೇಯ ವಾಲ್ಯೂಮಲ್ಲಿ ಬಂದ ಚೇಂಜಸನ್ನೆಲ್ಲ ತೋರಿಸಿಕೊಡ್ತಾರೆ. ಇಲ್ಲಿ ನಮಗೆ ಈ ಒಂದು ಪ್ರೈಸ್ ಚೇಂಜಸ್ ಇನ್ ಪರ್ಸೆಂಟೇಜ್ ಮತ್ತು ವಾಲ್ಯೂಮ್ ಚೇಂಜಸ್ ಇನ್ ಪರ್ಸೆಂಟೇಜನ್ನು ನೋಡ್ಬೋದು. ಇಲ್ಲಿ ನಮಗೆ ಏಷ್ಯನ್ ಹೋಟೆಲ್ಸ್ ನೋಡ್ಬೋದು. ಇಲ್ಲಿ ಪ್ರೀವಿಯಸ್ ಡೇಯಲ್ಲಿ 8% ಪ್ರೈಸ್ ಮೂವ್ಮೆಂಟ್ ಆಗಿದೆ ಹಾಗೂ ವಾಲ್ಯೂಮ್ 371% ಮೂವ್ಮೆಂಟ್ ಆಗಿದೆ. ಆದ್ದರಿಂದಲೇ ಇಲ್ಲಿ ಏನೋ ಒಂದು ಹೆಚ್ಚಿನ ಮೂವ್ಮೆಂಟ್ ನಡೆದಿದೆ ಎಂಬುವಂಥದ್ದು ನಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಡೇ ನಮಗೆ ಇಂಥ ಸ್ಟಾಕ್ಗಳನ್ನು ನಮ್ಮ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡಿಕೊಂಡು ನಮಗೆ ಇಂಟ್ರಾಡೇ ಟ್ರೇಡಿಂಗ್ಗೋಸ್ಕರ ಸೆಲೆಕ್ಟ್ ಮಾಡಿಕೊಳ್ಬೋದಾಗಿದೆ. ಅದಕ್ಕಿಂತ ಇಲ್ಲಿ ನೋಡಿ, ಇಲ್ಲಿ ಫೈಂಡ್ ಯುವರ್ ಓನ್ ಪ್ರೈಸ್ ಶಾಕರ್ಸ್ ದ್ಯಾಟ್ ಫುಲ್ಫಿಲ್ ಯುವರ್ ಸರ್ಚ್ ಕ್ರೈಟೀರಿಯಾ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದಾದರೆ ನಮಗೆ ಇಲ್ಲಿ ಹೇಗೆಲ್ಲ ನಮಗೆ ಫಿಲ್ಟರ್ ಮಾಡಿ ತಗೊಳ್ಬೋದಾಗಿದೆ. ಇಲ್ಲಿ ಎಕ್ಸ್ಚೇಂಜನ್ನು ನಾನು ನಾರ್ಮಲಿ NSE ಅಂತ ತಗೊಳ್ತೇನೆ. ಹಾಗೂ ಇಲ್ಲಿ ನೆಕ್ಸ್ಟ್ ಪ್ರೈಸ್ ₹100 ಮೇಲೆ ಇರುವ ಸ್ಟಾಕ್ಗಳನ್ನು ಮಾತ್ರ ನೋಡುವ. ವಾಲ್ಯೂಮ್ ಆವರೇಜ್ ಓವರ್ ಕೇಳಿದ್ದಾರೆ, ಇಲ್ಲಿ ಒಂದು ಕನ್ಸರ್ವೇಟಿವ್ ಆಗಿ ಒಂದು 5 ಕೊಡುವ.
ಪರ್ಸೆಂಟೇಜ್ ಚೇಂಜ್ ಇಲ್ಲಿ ಮಿನಿಮಮ್ 1 ಕೊಡುವ. ಇಲ್ಲಿ ವಾಲ್ಯೂಮು 10 ಇರಲಿ. ನೆಕ್ಸ್ಟ್ ಇಲ್ಲಿ ಸೆಕ್ಟರನ್ನು ಕೇಳಿದ್ದಾರೆ, ಆಲ್ ಅನ್ನು ಕೊಟ್ಟು ಅದನ್ನು ಸರ್ಚ್ ಮಾಡಿ ನೋಡುವ. ಇಲ್ಲಿ ಚೆನ್ನಾಗಿ ಫಿಲ್ಟರ್ ಆಗಿ ಬಂದಿದೆ. ಇಲ್ಲಿ ನಮಗೆ ಇದನ್ನು ನೋಡಿಕೊಂಡು ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡಿಕೊಳ್ಬೋದಾಗಿದೆ. ಇದೀಗ ಮಾರ್ಕೆಟ್ ಕ್ಲೋಸ್ ಆಗಿರೋ ಸಂದರ್ಭದಲ್ಲಿ ನಾವು ಪ್ರೀವಿಯಸ್ ಡೇ ಅನ್ನು ನೋಡ್ತಿರುವಂಥದ್ದು. ಇನ್ನು ನಮಗೆ ಇನ್ನೂ ಚೆನ್ನಾಗಿ ನೋಡಬೇಕಾದ್ರೆ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದ ನಂತರ ಒಂದು 9 ಕಾಲಕ್ಕೆ ಓಪನ್ ಆಗ್ತದಲ್ಲ, ನಾವೊಂದು 10 ಗಂಟೆ ಒಳಗೆ ಬಂದು ಬೆಳಗ್ಗಿನ ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ಮೂವ್ಮೆಂಟ್ ಕೊಟ್ಟಿದೆ ಎಂಬುದನ್ನು ಆ ಒಂದು ಟೈಮಲ್ಲಿ ನೋಡಿದ್ರೆ ಇದು ರಿಯಲ್ ಟೈಮಲ್ಲಿ ಪ್ರೈಸ್ ಮೂವ್ಮೆಂಟ್ ಮತ್ತು ವಾಲ್ಯೂಮ್ ಚೇಂಜಸ್ ಅನ್ನು ನಮಗೆ ಚೆನ್ನಾಗಿ ತೋರಿಸಿಕೊಡ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನೋಡಿಕೊಂಡು ನಮಗೆ ಬೇಕಾದರೆ ಆ ಒಂದು ಸ್ಟಾಕ್ನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ಗೋಸ್ಕರ ನಮಗೆ ಸೆಲೆಕ್ಟ್ ಮಾಡಿಕೊಳ್ಬೋದು. ಹಾಗೂ ಇದನ್ನು ಬೇರೆ ಇಂಡಿಕೇಟರ್ಗಳನ್ನು ಇಟ್ಕೊಂಡು ಆ ಇಂಡಿಕೇಟರ್ಗಳು ನಮಗೆ ಬೈ ಅಥವಾ ಸೆಲ್ ಸಿಗ್ನಲ್ ಅನ್ನು ಕೊಟ್ಟರೆ ನಮಗೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಬಹುದಾಗಿದೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ವಾಲ್ಯೂಮ್ನ ಬಗ್ಗೆ ಅರ್ಥವಾಗಿದೆ ಎಂದು ನಾನು ಅಂದ್ಕೊಳ್ತೇನೆ. ನೀವು ಈ ಚಾರ್ಟ್ಗಳನ್ನು ಓಪನ್ ಮಾಡಿಕೊಂಡು ವಾಲ್ಯೂಮ್ ಅನಾಲಿಸಿಸ್ ಅನ್ನು ಮಾಡಬಹುದಾಗಿದೆ. ಈ ವಾಲ್ಯೂಮ್ ಅನಾಲಿಸಿಸ್ ಅನ್ನು ಯಾವಾಗಲೂ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಹಾಗೂ ಒಂದು ಟ್ರೇಡಿಗೆ ಎಂಟರ್ ಆಗಬೇಕಾ ಬೇಡವಾ ಎಂಬುದನ್ನು ಡಿಸೈಡ್ ಮಾಡಲು ಮಾತ್ರ ನೀವು ಯೂಸ್ ಮಾಡಿಕೊಳ್ಬೇಕಾಗಿದೆ. ವಾಲ್ಯೂಮ್ ಅನಾಲಿಸಿಸ್ ಅನ್ನು ಮಾತ್ರ ನೋಡಿಕೊಂಡು ಯಾವುದೇ ಕಾರಣಕ್ಕೂ ನೀವು ಒಂದು ಟ್ರೇಡನ್ನು ಮಾಡಬಾರ್ದು. ಯಾವಾಗಲೂ ಟ್ರೇಡ್ ಮಾಡುವಾಗ ಬೇರೆ ಟೆಕ್ನಿಕಲ್ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡಿಕೊಳ್ಬೇಕಾದದ್ದು ಅಗತ್ಯವಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿಕೊಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಕಾಣುವ. ಬೈ ಬೈ.